ನಾನು ಟೀಚರಾಗಿ ವರ್ಕ್ ಮಾಡ್ತಾ ಇದ್ದಿದ್ದು ಫಸ್ಟು. ಆಮೇಲೆ ಸಡನ್ನಾಗಿ ನನಗೆ ಏನಾಯಿತು ಅಂತ ಗೊತ್ತಿಲ್ಲ. 17 ವರ್ಷ ಆಯಿತು ಸರ್ ನನಗೆ ಈ ಪ್ರಾಬ್ಲಮ್ ಕಾಣಿಸ್ಕೊಂಡು. ಏನು ತೊಂದರೆ ಮೇಡಮ್? ಅಂದರೆ ನಾನು ಮಲ್ಕೊಂಡಾಗ ಯಾರೋ ಬಂದು ಫಸ್ಟ್ಗೆ ನಾನು ಕಾಲು ಹಿಡ್ಕೊಂಡಂಗೆ ಆಗೋದು, ಆಮೇಲೆ ಹಂಗೆ ಮೈ ಮೇಲೆ ಬಂದಂಗೆ ಆಗೋದು, ಆಮೇಲೆ ಒಂದು ಹೆಂಗೆ ಅಂದರೆ ಒಂದು ಗಂಡ ಹೆಂಡತಿ ಹೆಂಗೆ ಮಲಗ್ತಾರೆ ಆ ಥರ ಪೂರ್ತಿಯಾಗಿ ನನ್ನ ಶರೀರದ ಮೇಲೆ ಅದು ಆಗ್ತಿರುತ್ತೆ. ನಿಮ್ಗೆ ಅದು ಕನಸಲ್ಲ ಇಲ್ಲ ಅನುಭವ? ಇಲ್ಲ ಸರ್, ನಂಗೆ ಕನಸಲ್ಲ, ಅದು ರಿಯಲ್ ಆಗೇ ಆಗುತ್ತೆ. ನನಗೆ ಗೊತ್ತಾಗುತ್ತೆ. ನಾನು ಹಗಲೊತ್ತು ಮಲ್ಕೊಂಡ್ಲಿ ರಾತ್ರಿ ಹೊತ್ತು ಮಲ್ಕೊಂಡ್ಲಿ ನನಗಾಗುತ್ತೆ ಅದು. ಯಾವಾಗ ಎಲ್ಲಿ ಎಲ್ಲಿ ಮಲಗಿಸಿದ್ರು ಅದಾಗೇ ಆಗುತ್ತೆ. ನಾನು ಊರು ಬಿಟ್ಟು ನೋಡಿದ್ದೀನಿ, ಬೇರೆ ಕಡೆ ಸ್ಥಳ ಬದಲಾಯಿಸಿ ನೋಡಿದ್ದೀನಿ. ಮನೆ ಅಲ್ಲ, ಎಲ್ಲೇ ಎಷ್ಟೇ ದೂರ ನೀವು ಹೋಗಿ ಬೇರೆ ಎಲ್ಲ ನಿದ್ದೆ ಮಾಡಿದ್ರು ನಿಮ್ಮ ರಿಲೇಷನ್ ಮನೆಗಳ ಎಲ್ಲಿ ಹೋದ್ರೂ ಅದಾಗುತ್ತೆ. ಅಂದ್ರೆ ಏನೋ ಫಾಲೋ ಮಾಡ್ತಾ ಇತ್ತು. ಯಾರೋ ನನ್ನ ಜೊತೆ ಇದಾರೆ ಅನ್ನೋದು ನನಗೂ ಗೊತ್ತಾಗುತ್ತೆ. ಯಾರೋ ಗಂಡಸು ಅನ್ನೋದು ಗೊತ್ತಾಗುತ್ತೆ ನನಗೆ. ಯಾಕಂದ್ರೆ ಅದು ಮುಟ್ಟೋ ರೀತಿ ನನಗೆ ಗಂಡಸು ಅಂತ ಗೊತ್ತಾಗುತ್ತೆ. ಅದನ್ನ ನಾನು ಯಾರಿಗೆ ಹೇಳಿದ್ರು ಇದನ್ನ ಯಾರು ನಂಬಲಿಲ್ಲ ಸರ್. ಚಾನ್ಸ್ ಇಲ್ಲ. ಇವಾಗ ನೀವು ಹೇಳ್ತಾ ಇರೋದ್ರಲ್ಲಿ ನಮ್ಮ ಯಜಮಾನ್ರೆ ನಂಬಲಿಲ್ಲ ಫಸ್ಟ್ ಆಫ್ ಆಲ್. ಇದನ್ನ ನೀನೇನೋ ಸುಳ್ಳು ಹೇಳ್ತೀಯಾ ನೀನು, ಹಂಗೆಲ್ಲ ಯಾರಿಗೂ ಆಗಲ್ಲ ಹಂಗೆ ಹಿಂಗೆ ಅಂತ. ಆಮೇಲೆ ಇದು ಸುಮಾರು ಸರ್ ನಾನು ಕರ್ನಾಟಕ ಬಿಟ್ಟು ಹೊರಗಡೆ ಔಟ್ ಸ್ಟೇಟು ಕೂಡ ಹೋಗ್ಬಿಟ್ಟಿದ್ದೀನಿ. ಯಾರು ಎಲ್ಲೇ ಹೇಳ್ತಾರೆ ಅಲ್ಲಿ ಇದನ್ನು ತೋರ್ಸೋಕ್ಕೋಸ್ಕರ. ಕೆಲವರು ಅದೇ ದೆವ್ವ ಅಂದರು, ಪೀಡೆ ಅಂದರು, ಪಿಚಾಚಿ ಅಂದರು, ಮುನಿ ಅಂದರು, ಮೋಹಿನಿ ಅಂದರು. ಯಾರು ಏನು ಹೇಳಿದ್ರು 1% ಅದಕ್ಕೆ ಕಮ್ಮಿ ಮಾಡೋಕ್ಕೆ ಅವ್ರಿಗೆ ಆಗಲೇ ಇಲ್ಲ ಯಾರಿಗೂ. ಸುಮ್ಮನೆ ಸುತ್ತಾಡಿ ದುಡ್ಡು ವೇಸ್ಟ್ ಆಗೈತೆ, ಪರಿಹಾರ ಆಗಿಲ್ಲ. ಮಲಗಿದ್ರೆ ಮೈ ಮೇಲೆ ಬರುತ್ತೆ, ಇನ್ನು ಮಿಕ್ಕಿದಂತೆ ನನ್ನ ಕಾಲುಗಳಲ್ಲಿರುತ್ತೆ. ಈಗ ನನ್ನ ಕಾಲುಗಳಿಗೆ ಶಕ್ತಿನ ಹೊಟ್ಟೋಗಿದೆ ಅದು ಇದ್ಕೊಂಡು. ಜೊತೆಗೆ ನನ್ನ ಕಾಲೆಲ್ಲ ಹಿಂಗೆ ಕ್ರಾಸ್ ಆಗ್ಬಿಟ್ಟಿದೆ. ಮತ್ತೆ ಕಾಲಲ್ಲಿ ಅದಾಗದೇ ಗಾಯಗಳಾಯಿತು. ಗಾಯ ಇವಾಗ 3 ವರ್ಷ ಆದ್ರೂ ಎಷ್ಟು ಟ್ರೀಟ್ಮೆಂಟ್ ತಗೊಂಡ್ರು ಅದು ವಾಸಿ ಆಗ್ತಿಲ್ಲ. ಇಲ್ಲ, ಬ್ಯಾಂಡೇಜ್ ಇದೆ ಸರ್ ಅದು. ಅಂದ್ರೆ ಈಗ ಬ್ಯಾಂಡೇಜ್ ಸಮೇತ ನೀವು ಹಿಂಗೆ ಬಂದಿದ್ದೀರಾ? ಬ್ಯಾಂಡೇಜ್ ಸಮೇತ ಸಾಕ್ಸ್ ಹಾಕಿದ್ದೀನಿ. ಅದು ಬ್ಲಡ್ ಆಗ್ಬಿಡುತ್ತೆ ನಾನು ಓಡಾಡಿದ್ರೆ. ಅಂದ್ರೆ ಅಷ್ಟು ಡೇಂಜರ್. ಕಾಲ್ ಕೆಳಗಡೆ ಸರ್, 2 ಕಾಲ್ ಕೆಳಗಡೆ ಪಾದದಲ್ಲಿರೋದು. ಪಾದದಲ್ಲಿ ಏಟಾಗಿದೆ. ಡಾಕ್ಟ್ರ್ ಇವತ್ತೇನಾದ್ರು ಟ್ರೀಟ್ಮೆಂಟ್ ಕೊಟ್ಟು ಇವತ್ತು ವಾಸಿ ಆಗ್ತಿದೆ ಅಂದರೆ ನನಗೆ ಅದು ಕ್ಲೀನಾಗಿ ಗೊತ್ತಾಗುತ್ತೆ. ಇಡೀ ರಾತ್ರಿ ಅದು ಹಿಂಗೆ ಕಿತ್ತಂಗೆ ಆಗುತ್ತೆ ನನಗೆ. ಅದು ಬೆಳಗ್ಗೆ ಅಷ್ಟೊತ್ತಿಗೆ ಗಾಯ ಜಾಸ್ತಿ ಆಗ್ಬಿಡುತ್ತೆ. ಅದು ಹಿಂಗಾಗಿ ವಾಸಿ ಆಗ್ತಾನೆ ಇಲ್ಲ. ಆಸ್ಪತ್ರೆ ಕಾಯಿಲೆ ಅಲ್ಲ ಅಂತ ಆಯ್ತು ಮತ್ತೆ. ಹೌದು ಸರ್, ತುಂಬಾನೇ ಮೆಡಿಸಿನ್ ಕೊಟ್ಟ ಮೇಲೆ ವಾಸಿ ಆಗಬೇಕು ಸರ್. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ ಬರೀ ಗಾಯಕ್ಕೋಸ್ಕರನೇ. ಅಯ್ಯಯ್ಯೋ. ಅದಕ್ಕೂ ಕೂಡ ಎಂತೆಂಥ ಡಾಕ್ಟ್ರು ಸರ್ಜನ್ ಯಾರನ್ನೂ ಬಿಟ್ಟು ಎಲ್ರಿಗೂ ತೋರಿಸಿದ್ದೀನಿ. ಅವರೇ ಹೇಳ್ತಾರೆ ಇದೆಲ್ಲ ನೋಡಿದ್ರೆ ಏನೂ ಅಲ್ಲ ನಮಗೆ, ನಾವು ಮಾಡಿರೋ ಇದರಲ್ಲಿ, ಬಟ್ ಏನೋ ನಿಮ್ದೇನು ವಾಸಿ ಆಗ್ತಿಲ್ಲ ಅಂತಲೇ ಹೇಳ್ತಾರೆ ಅವರು. ಅದಕ್ಕೆ ನಾನು ನಿಮ್ಮದೇ ಯೂಟ್ಯೂಬಲ್ಲಿ ನೋಡಿದೆ ಸರ್, ನಿಮ್ಮದೇ ನೋಡಿದೆ ಅವತ್ತು. ಇದೇ ಸೇಮ್ ನನಗೆ ಏನಾಗಿದೆ ಇದ್ರ ಬಗ್ಗೆನೇ ನೀವು ವಿಡಿಯೋ ಮಾಡಿದ್ರಿ. ಅದನ್ನ ನೋಡಿ ನಾನು ನಮ್ಮ ಅಣ್ಣ ಅವ್ರಿಗೆ ತೋರಿಸ್ದೆ. ನಾನು ಅವ್ರಿಗೆ ತೋರಿಸ್ದಾಗ ಇದುವರೆಗೂ ನಾನು ಯಾರಿಗೆ ಹೇಳಿದ್ರು ನಂಬ್ತಿರ್ಲಿಲ್ಲ. ಇದು ಅವ್ರು ನಿಮ್ಗೆ ಏನಾಗ್ತಿದೆ ಅವರೇ ಹೇಳ್ತಿರೋದ್ರಿಂದ ನೋಡೋಣ ಇಲ್ಲಿಗೆ ಹೋಗ್ಬಿಡೋಣ. ಯಾಕಂದ್ರೆ ಅವ್ರಿಗೆ ಈ ಪ್ರಾಬ್ಲಮ್ ಗೊತ್ತಿದೆ, ಈಗ ಬೇರೆಯವ್ರಿಗೆ ಗೊತ್ತಿಲ್ಲ. ನಾವೇ ಹೇಳ್ಕೋಬೇಕಿತ್ತು. ಕೆಲವ್ರ ಹತ್ರ ಹೇಳ್ಕೊಳಕ್ ಕೂಡ ನನಗೆ ಆಗ್ತಿರ್ಲಿಲ್ಲ. ಈ ಥರ ಆಗಿದೆ ಪಾದ. ಹಾಂ ಸರ್, 2 ಕಾಲುಗಳಲ್ಲೂ ಹೀಗೆ ಇದೆ. ಇದು 3 ವರ್ಷದಿಂದ ಹಿಂಗೆ ಇದೆ, ಇದು ವಾಸಿ ಆಗ್ತಿಲ್ಲ. ತುಂಬ ಕಷ್ಟ ಆಯ್ತಲ್ಲ ಮೇಡಮ್. ಅಯ್ಯೋ. ಓಕೆ, ಅದು ಝೂಮ್ ಔಟ್ ಮಾಡಿ ಸರ್, ತೋರಿಸಿ ಹಂಗೆ. ಹಂಗೆ ಇಟ್ಕೊಳ್ಳಿ ಮೇಡಮ್, ತೊಂದರೆ ಇಲ್ಲ. ಹಾಗೆ ರೀ, ಹಾಗೆ 2 ಪಾದ ಹಿಂಗೆ ಇದೆ. 2 ಪಾದದ ಕೆಳಗಡೆನೂ ಹಿಂಗೆ ಇದೆ. ಅದಾಗದೇ ಆಗಿರೋದು ಸರ್ ಇದು. ಓಕೆ. ಮತ್ತೆ ಕಾಲುಗಳು ಹಂಗಂಗೆ ಕ್ರಾಸ್ ಆಗ್ಬಿಡ್ತು, ಪಾದಗಳು ಎಲ್ಲ ಹಂಗಂಗೆ ಕ್ರಾಸ್ ಆಗ್ಬಿಡ್ತು. ಓಕೆ, ಇದು ಕ್ರಾಸ್ ಆಗಿರೋದು ಅದೇನೆ, ಸ್ವಲ್ಪ ಕ್ರಾಸ್ ಆಗಿದೆ ಸರ್. ಪಾದಗಳು ಕ್ರಾಸ್ ಆಗಿದೆ. ಶಕ್ತಿ ಇಲ್ಲ ನನ್ನ ಕಾಲುಗಳಲ್ಲಿ ಓಡಾಡಕ್ಕೆ. ಯಾರನ್ನ ಒಬ್ರು ಕೈ ಹಿಡ್ಕೊಂಡ್ರೆ ಅಷ್ಟೇ ನಾನು ಓಡಾಡಕ್ಕಾಗೋದು. ಎಷ್ಟು ವರ್ಷದಿಂದ ಮೇಡಮ್ ಈ ಥರ? ಅದೇ ಸರ್, ಈ ಗಾಯ ಆಗಿದ್ದು ನನಗಿದು 3 ವರ್ಷದಿಂದ. ಬಟ್ ನನಗೆ ಈ ಪ್ರಾಬ್ಲಮ್ ಇರೋದು 17 ವರ್ಷದಿಂದ ಇದೆ ನನಗೆ. ಅದೇ ಈಗ ಆಮೇಲೆ ನಾನು ನಿಮ್ಮದು ಯೂಟ್ಯೂಬಲ್ಲಿ ನೋಡಿ ಇಲ್ಲಿಗೆ ಬಂದ ಮೇಲೆ ಅವರು ಗೊತ್ತಾಯ್ತು ಅವ್ರಿಗೆ, ನಾನು ಹೇಳ್ತಿದ್ದಂಗೆ ಅವ್ರಿಗೆ ಗೊತ್ತಾಯ್ತು ಇದು ಹಿಂಗೆ ಆಗಿದೆ ಅಂತೇಳಿ. ಸರಿ ಅಂತೇಳಿ ಆಯಿತು ಬಾಮ್ಮ ನಾನು ನೋಡ್ತೀನಿ ಅಂತೇಳಿ ನೋಡ್ತಾ ಇದ್ದಾರೆ. ಈಗ ಒಂದು 2 ಕಟ್ಟು ಹೊಡೆದಿದ್ದಾರೆ. ಆಮೇಲೆ ಮಂಡಲ ಪೂಜೆನಲ್ಲಿ ಒಂದು ಕೂತ್ಕೊ ಅಂತ ಹೇಳಿದ್ರು. ಮಂಡಲ ಪೂಜೆ ಅಂತ ಒಂದು ಮಾಡಿಸಿದ್ದಾರೆ. ಆ ಮಂಡಲ ಪೂಜೆ ಮಾಡಿದ್ಮೇಲೆ ನಾನು ಮನೆಗೆ ಹೋದ್ಮೇಲೆ ಒಂದು 30-40% ನನಗೆ ಅದ್ರ ಹಿಂಸೆ ಕಮ್ಮಿ ಆಗಿದೆ. ನನಗೆ 30-40% ಕಮ್ಮಿ ಆಗಿದೆ ಹಿಂಸೆ. ಸ್ವಲ್ಪ ಮಟ್ಟಿಗೆ ಅದು ಈಗ ಸೈಲೆಂಟ್ ಆಗೋ ಥರ ಅನಿಸ್ತಾ ಇದೆ ನನಗೆ. ಮೊದಲಷ್ಟು ಹಿಂಸೆ ಇಲ್ಲ ನನಗೆ. ಈಗ ಕಂಟ್ರೋಲ್ ಬಂತು. ಕಂಟ್ರೋಲ್ ಬರ್ತಿದೆ ಅನ್ನೋದು ನನಗೆ ಗೊತ್ತಾಗ್ತಿದೆ ನನಗೆ. ಹಂಗಾಗಿ ಅದು ಇವತ್ತು ಬರಬೇಕು ಅಂತ ಹೇಳಿದ್ರು, ಬಂದಿದ್ದೀನಿ. ಇನ್ನೂ ಒಂದು 3-4 ಬರಬೇಕಾಗುತ್ತಮ್ಮ ನೀನು ಅಂತ ಹೇಳಿದ್ದಾರೆ. ಬರ್ತೀನಿ ಸರ್, ಯಾಕಂದರೆ ನನಗೆಲ್ಲೂ ಗುಣ ಆಗ್ತಾ ಇದೆ ಅಂತ ಅನಿಸೇ ಇರಲಿಲ್ಲ. ಇಲ್ಲಿಗೆ ಬಂದಮೇಲಷ್ಟೇ ಈಗ ಅದಕ್ಕೆ ಶಕ್ತಿ ಇಲ್ಲ ಅನ್ನೋದು ನನಗೆ ಗೊತ್ತಾಗ್ತಿದೆ.
ಓಕೆ. ಅದಕ್ಕೆ ಶಕ್ತಿ ಕಮ್ಮಿ ಆಗ್ತಿದೆ ಅನ್ನೋದು ನನಗೆ ಗೊತ್ತಾಗ್ತಿದೆ. ಎಷ್ಟನೇ ಸರಿ ಇಲ್ಲಿ ಬಂದಿರೋದು? ಇದು 4ನೇ ಸರಿ ಬಂದಿರೋದು. ಓಕೆ. ಬಟ್ 2 ಕಟ್ಟು ಹೊಡೆದ್ಮೇಲೆ ಒಂದು ಮಂಡಲ ಪೂಜೆ ಅಂತ ಕುಂಡಿಸಿದ್ರು ನನ್ನ. ಅದ್ರಲ್ಲಿ ಕುಂಡಿಸಿದ ಮೇಲೆ ನನಗೆ ಇದು ಕಮ್ಮಿ ಆಗ್ತಾ ಬರ್ತಾ ಇದೆ. ಸೊ ಅಲ್ಲಿಗೆ ಅದ್ರ ಶಕ್ತಿ ಕಮ್ಮಿ ಆಯಿತು? ಕಮ್ಮಿ ಆಗ್ತಾ ಬರ್ತಾ ಇದೆ. ಸೊ ಇದಕ್ಕೆ ಬಿಫೋರ್ 8 ವರ್ಷ, ಎಷ್ಟು ವರ್ಷದಿಂದ ಹೇಳಿದ್ ನೀವು? 17 ವರ್ಷ. 17 ವರ್ಷದಲ್ಲಿ ಯಾರಿಗೂ ಇಷ್ಟ್ರ ಮಟ್ಟಿಗೂ ಸೈಲೆಂಟ್ ಅದನ್ನ ಮಾಡೋಕ್ಕಾಗಿರ್ಲಿಲ್ಲ. ಅಂದ್ರೆ ಎಲ್ಲಿ ಹೋದ್ರೂ ಅದು ಹಂಗೆ ಅದ್ರ ಶಕ್ತಿ ಹಾಗೆ ಇತ್ತು. ಇನ್ನೂ ಜಾಸ್ತಿ ಆಗ್ತಿತ್ತು ಸರ್. ನಾನು ಎಲ್ಲಾನ ಹೋದ್ರೆ ಅದ್ರದ್ದು ಹಿಂಸೆ ಇನ್ನಷ್ಟು ಜಾಸ್ತಿ ಆಗ್ತಿತ್ತು ನನಗೆ. ಜಾಸ್ತಿ ಆಗೋದು, ತೊಂದರೆ ಜಾಸ್ತಿ ಇರೋದು. ಎಲ್ಲೂ ನನಗೆ ಕಮ್ಮಿ ಅಂತ ಆಗಿರ್ಲಿಲ್ಲ. ಮೇಡಮ್ ಹೆಂಗೆ ಜೀವನ ಹೆಂಗ್ ಮಾಡಿದ್ದೀರಾ ಮತ್ತೆ ಇಷ್ಟು ದಿವಸ? ಹೆಂಗೆ ಅಂದ್ರೆ ಮಗಳಿಗೋಸ್ಕರ ನಾನು ಎಷ್ಟೋ ಸರಿ ಸೂಸೈಡ್ ಮಾಡ್ಕೊಳಕ್ ಹೋಗಿದ್ದೀನಿ ಸರ್. ನಾನು ರಾತ್ರಿ ಹೊತ್ತು ನನ್ಗೆ ಆ ಹಿಂಸೆ ತಡಿಲಾರ್ದೆ ಇಲ್ಲ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಹೋಗಿದ್ದೀನಿ. ಬಟ್ ನನ್ಗೆ ಒಬ್ಳೆ ಮಗಳಿರೋದು, ಆ ಮಗಳಿಗೋಸ್ಕರ ನಾನು ಬದುಕಬೇಕು ಅಂತೇಳಿ ತುಂಬ ಅಂದರೆ ನಿದ್ದೆ ಅನ್ನೋದೇ ನಾನು ಮಾಡಲ್ಲ ಸರ್. ನಾನು ರಾತ್ರಿ ಹೊತ್ತು ಈಗ ಬರ್ತಾನು ನಮ್ಮ ಅಣ್ಣವ್ರ ಹತ್ರ ಹೇಳ್ಕೊಂಬಂದೆ, 3 ರಾತ್ರಿಯಿಂದ ಫುಲ್ ನಿದ್ದೆ ಮಾಡ್ತಾ ಇದ್ದೀನಿ ನಾನು ಅಂತೇಳಿ. ಈಗ ನಿದ್ದೆ ಮಾಡ್ತಿದ್ದೀನಿ ಸರ್. ಮಲಗಿದ ತಕ್ಷಣ ನಿದ್ದೆ ಬರುತ್ತೆ, ಬೆಳಗ್ಗೆ ಎದ್ದೊಳ್ತಿದ್ದೀನಿ. ನನಗೇನು ಅದೇನು ಆ ಥರ ಹಿಂಸೆ ಮಾಡ್ತಿಲ್ಲ, ಅದ್ರದ್ದೇನು ಕಾಟ ಅಂತ ಆಗ್ತಾ ಇಲ್ಲ ಇವಾಗ. ಬಟ್ ಇಷ್ಟು ವರ್ಷ ನಾನು ನಿದ್ದೆ ಮಾಡಿಲ್ಲ. ಅಮ್ಮನ ಹತ್ರ ಬಂದಾಗ ನಾನು ಹೇಳಿದ್ದು ಅದೇ, ನಾನು ನಿದ್ದೆ ಕೂಡ ಮಾಡಿಲ್ಲ. ನಾನು ಎಷ್ಟು ದಿನ ಆಗಿದೆಯೋ ನಿದ್ದೆ ಮಾಡಿ ಅಂತೇಳಿ. ಅಂದರೆ ಜೀವನನೇ ಥರ ಸ್ವಲ್ಪ ತೊಂದರೆನ ಜಾಸ್ತಿ ಜೊತೆಯಲ್ಲಿ ಇಟ್ಕೊಂಡು ಜೀವನ ಮಾಡಿದ್ದೀರಿ? ಹೌದು ಸರ್, ತುಂಬಾ ಕಷ್ಟದ ಜೀವನ ನಡೆಸಿದ್ದೀನಿ. ಬಟ್ ಇದ್ರ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಬಿಸ್ನೆಸ್ ಅಂತ ಮಾಡಿಕೊಂಡು ಇವತ್ತು ಬಿಸ್ನೆಸ್ ಆ ಕಡೆಗೆ ಗಮನ ಕೊಟ್ಕೊಂಡು ಕೂಡ ನಾನು ಹಂಗೆ ಜೀವನ ಸಾಗಿಸ್ಕೊಂಡು ಬಂದಿದ್ದು. ನಾನು ಇನ್ನೇನು ಕತ್ಲಾಗ್ತಾ ಇದೆ, ರಾತ್ರಿ ಯಾಕೆ ಆಗ್ತಿದೆ, ಇನ್ನು ಸ್ಟಾರ್ಟ್ ಆಗುತ್ತಲ್ಲಪ್ಪ ನನಗೆ ಹಿಂಸೆ. ಕತ್ಲಾದ್ರೆ ಭಯ? ಕತ್ಲು ಅಂದರೆ ಭಯ. ರಾತ್ರಿ ಸರ್ ಇದ್ರು ಸೈಕಾಲಜಿ ಡಾಕ್ಟರ್ ಹತ್ರ ಕೂಡ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ತೋರಿಸಿದ್ದೀನಿ. ನಮ್ಮ ಮನೆಯವರು, ನಮ್ಮ ಯಜಮಾನ್ರು, ಇಲ್ಲ ಇದೆಲ್ಲ ನೀನು ಅನ್ಕೊತಾ ಇರೋದು, ಈ ಥರ ಎಲ್ಲ ಯಾರಿಗೂ ಆಗಲ್ಲ ಅಂತೇಳಿ ಸೈಕಾಲಜಿಕ್ ಅವ್ರ ಹತ್ರನೂ ಕರ್ಕೊಂಡೋಗಿ ನನ್ನನ್ನು ಹಿಪ್ನೋಟಿಸಮ್ಗೆಲ್ಲ ಹಾಕಿ ಎಲ್ಲ ನೋಡಿದ್ರು ಸರ್. ಅದ್ರದ್ದು ಏನು ಪ್ರಾಬ್ಲಮ್ ಅಲ್ಲ. ಏನು ರಿಸಲ್ಟ್ ಫೈನಲ್ ಏನು ಬಂತಲ್ಲ? ಇಲ್ಲ, ಅಲ್ಲೇನಿಲ್ಲ. ನಾನು ಕರೆಕ್ಟಾಗಿದ್ದೀನಿ, ಯಾವುದೇ ಥರ ಡಿಪ್ರೆಷನ್ಗೆ ಹೋಗಿಲ್ಲ, ಏನೂ ಆಗಿಲ್ಲ, ನಾನು ಎಲ್ಲ ಕರೆಕ್ಟಾಗೇ ಇದ್ದೀನಿ ಅಂತಾನೆ. ಅವ್ರ ಪ್ರಕಾರ ಏನು ತೊಂದರೆನೇ ಅಲ್ಲ? ಏನೂ ಇಲ್ಲ. ಇಲ್ಲ ಸರ್, ಸೈನ್ಸ್ ಪ್ರಕಾರ ನನ್ನಲ್ಲಿ ಏನೂ ಇಲ್ಲ. ಆದರೆ ನನಗೆಲ್ಲ ಇದೆ, ಅದನ್ನು ಯಾರು ನಂಬೋಂಥ ಸ್ಥಿತಿಲಿ ಇಲ್ಲ. ತುಂಬ ಕಷ್ಟ ಅನುಭವಿಸಿದ್ದೀನಿ ಸರ್ ನಾನು. ಎಷ್ಟು ಕಷ್ಟ ಅಂದರೆ ಅದು ನಾನು ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಕಷ್ಟ ನಾನು ಅನುಭವಿಸಿದ್ದೀನಿ. ಇಲ್ಲಿಗೆ ಬಂದಮೇಲೆ ಅಷ್ಟೇ ಸರ್, ನಾನು 3 ದಿವಸದಿಂದ ಕಣ್ಣು ತುಂಬ ನಿದ್ದೆ ಮಾಡಿದ್ದೀನಿ ಸರ್. ಈಗ ಒಂದು ವ್ಯಕ್ತಿ ನಿಮಗೆ ಅಂದರೆ ಇವಾಗ ಮೈ ಮೇಲೆ ಬೀಳೋ ಥರ ಇವೆಲ್ಲನೂ ನಿಮ್ಗೆ ಅನುಭವಕ್ಕೆ ಬರ್ತದೆ ಅಂತ ಹೇಳಿದ್ರಲ್ಲ ಸರ್. ನನ್ನನ್ನು ಹಿಡ್ಕೊಳ್ಳೋದು, ಮುಟ್ಟೋದು ಪ್ರತಿಯೊಂದು ಗೊತ್ತಾಗುತ್ತೆ ಸರ್ ನನಗೆ. ಪ್ರತಿಯೊಂದು ಗೊತ್ತು. ಮೊದಲು ತುಂಬ ಹೆದರ್ತಿದ್ದೆ. ಬಟ್ ನಾನು ಎದ್ರುಕೊಂಡು ಎಲ್ಲಿಗೆ ಓಡೋಗ್ಲಿ, ನಾನು ಓಡೋದ್ರೆ ನನ್ನ ಜೊತೆನೇ ಇರುತ್ತಲ್ಲ. ಯಾಕಂದ್ರೆ ಅಕ್ಕಪಕ್ಕ ಯಾರಿಗಾನ ಹೇಳಿದ್ರೆ ಅವ್ರಿಗೇನಾದ್ರು ಹೇಳಿದ್ದೀನಿ ಸರ್. ನಮ್ಮ ಮನೆಯವ್ರು ಬಂದಿದ್ದಾರೆ, ಎಲ್ಲಿ ಹಿಡ್ಕೊಂಡಿದ್ದೆ ಹೇಳಿ, ನಾನು ಅಲ್ಲೇ ಹಿಡ್ಕೊತೀನಿ ಅಂತ. ಅವರೆಲ್ಲ ನನ್ನ ಹಿಡ್ಕೊಂಡು ಕೂತಿದ್ದಾರೆ, ರಾತ್ರಿ ಎಲ್ಲ ಹಿಡ್ಕೊಂಡಿದ್ದಾರೆ. ಇಲ್ಲ, ಅದು ಮಾತ್ರ ಅದು ಹಂಗೇನೇನೆ ಸರ್. ಅದು ಯಾರು ಅವ್ರು ಇನ್ನಾರನ್ನ ನಾನು ಹಿಡ್ಕೊಂಡ್ರೆ ಇನ್ನೂ ಜಾಸ್ತಿ ಮಾಡುತ್ತೆ ಅದು ನನಗೆ ಮಾತ್ರ ಚೆನ್ನಾಗಿ ಗೊತ್ತಾಗ್ತಿರುತ್ತದು. ಒಬ್ಬ ಮನುಷ್ಯ ಇವಾಗ ಕೈ ಹಿಂಗೆ ಹಿಡ್ಕೊಂಡಾಗ ಯಾವ ಥರ ಸ್ಪರ್ಶ ನನಗೆ ಗೊತ್ತಾಗುತ್ತೆ. ಸೇಮ್ ಆ ಥರನಾ? ಸೇಮ್ ಅದೇ ಥರ ಗೊತ್ತಾಗುತ್ತೆ. ಆ ಬೆರಳಿಂದನೂ ನನಗೆ ಗೊತ್ತಾಗುತ್ತೆ ಸರ್. ತುಂಬ ವಿಚಿತ್ರ ಆಯ್ತು. ನೀವು ಎಚ್ಚರಿಕೆ ಇರ್ತೀರಾ? ನೀವೇನು ನಿದ್ದೆ ಮಾಡ್ತಾರ? ಇಲ್ಲ ಸರ್, ನಿದ್ದೆ ಮಾಡಿರಲ್ಲ. ಈಗ ಡೇ ಟೈಮಲ್ಲಿ ಮಲ್ಕೊಳ್ಳಿ, ಸುಮ್ಮನೆ ಟಿವಿ ನೋಡ್ಬಿಟ್ಕೊಂಡೇನೋ ಮಲ್ಕೊಳ್ಳೋಣ ಅಂದ್ರೂ ಅವಾಗಲೂ ಆಗುತ್ತೆ. ಇದು ತುಂಬಾ ಡೇಂಜರ್ ಮೇಡಮ್. ಇದು ಟಿವಿ ನೋಡ್ತಿರ್ತೀನಿ, ಅದು ನನ್ನ ದೇಹದ ಕಾಣಿಸ್ತಾ ಇಲ್ಲ, ನಿಮ್ಗೆ ಅನುಭವಕ್ಕೆ ಬರ್ತಾ ಇದೆ. ತುಂಬಾ ಇದು ಡೇಂಜರ್ ಐತೆ. ಯಾರು ನಂಬಲಿಲ್ಲ ಸರ್. ನಾನು ಇದನ್ನ ಹೇಳಿದ್ದು ತುಂಬಾ ಜನಕ್ಕೆ ಕೇಳಿದೆ, ನಾನು ಯಾರು ನಂಬಲಿಲ್ಲ ಇದನ್ನು. ಆ ವ್ಯಕ್ತಿ ಅಂದ್ರೆ ಇವಾಗ ಆ ಥರ ಇಟ್ಕೊಳ್ಳೋ ಥರ ಫೀಲ್ ಕೊಡ್ತದ. ಓಕೆ, ಅವರು ಯಾವಾಗನ ಕಾಣಿಸಿದ್ರ ನಿಮಗೆ ಕಣ್ಣಿಗೆ? ಸರ್ ನನಗೆ ಇಷ್ಟು 17 ವರ್ಷ ನಾನು ನೋಡಿದ್ದಿಲ್ಲ. ಇಲ್ಲಿಗೆ ಬಂದು 2ನೇ ತಡೆ ಹೊಡೆಸ್ಕೊಂಡು ನಾನು ಹೋದಾಗ ಅವತ್ತು ನೈಟು ಹಿಂಗೆ ಕಣ್ಬಿಟ್ಟು ನೋಡಿದಾಗ ನನ್ನ ಕಾಲ ಹತ್ರ ಇಬ್ಬರು ನಿಂತ್ಕೊಂಡಿದ್ದು ಕಾಣಿಸ್ತು ಸರ್. ಕಾಣಿಸ್ತು ಸರ್. ಉದ್ದಕ್ಕಿರೋ ಒಂದು ವ್ಯಕ್ತಿ, ಅವ್ರಿಗಿನ್ನ ಕುಳ್ಳುಗಿರೋ ಒಂದು ವ್ಯಕ್ತಿ, ಇಬ್ಬರು ನಿಂತ್ಕೊಂಡಿದ್ದು ನಾನು ಕಣ್ಣಾರೆ ನೋಡಿದೆ ಸರ್. ನಾನು ಕ್ಲೀನಾಗೇ ನೋಡಿದೆ ಅವತ್ತಿನ ದಿವಸ ಮಾತ್ರ. ಅಂದ್ರೆ ಅದೇನು ಮನುಷ್ಯ ನಾವು ಹೆಂಗೆ ನಾವು ಇದೇ ಆಕಾರ? ಗಂಡಸು ಕ್ಲೀನಾಗಿ ಗೊತ್ತಾಗಲ್ಲ. ಇದು ಒಂದು ಆಕಾರ, ಒಂದು ಬ್ಲ್ಯಾಕ್ ಕಲರ್ ಆಕೃತಿ. ಬಟ್ ನಿಂತಿರೋದ್ರಲ್ಲೇ ಕಂಡುಹಿಡಿಬೋದು ಗಂಡಸು ಅಂತ. ಎಷ್ಟೊತ್ತಿನಲ್ಲಿ, ಯಾವ ಸಮಯದಲ್ಲಿ ಇದು ಕಾಣಿಸಿತು? ಸುಮಾರು ಒಂದು 2 ಗಂಟೆ ರಾತ್ರಿ ಇರ್ಬೋದು ಸರ್. ನಾನು ಎದ್ದೆ, ಆಮೇಲೆ ಎದ್ದು ನೋಡಿ ಟೈಮಿಂಗ್ಸ್ ಎಲ್ಲ ನೋಡಿ ಅಕ್ಕಂಗೆ ಹೇಳ್ಬೇಕಿತ್ತಲ್ಲ ಅದೆಲ್ಲ ನೋಡಿಕೊಂಡು ಮಲಗಿದೆ ಮತ್ತೆ ತಿರುಗಿ ನಾನು. ಸೊ ಅವರು ಬಂದಿದ್ದಾರೆ, ಬಟ್ ನಿಮ್ಮ ಟಚ್ ಮಾಡೋಕ್ಕಾಗಿಲ್ಲ?
ಇಲ್ಲ ಅವತ್ತು ಟಚ್ ಮಾಡಿದ್ರು, ಅವತ್ತೆಲ್ಲ ಟಚ್ ಎಲ್ಲ ಮಾಡಿದ್ರು. ನಾನು ಎಷ್ಟೇ ಕಾಲು ಹೋದ್ರಲ್ಲಿ ಕೈ ಹೋದ್ರಲ್ಲಿ ನನ್ನನ್ನು ಅದು ಬಿಡಲಿಲ್ಲ ಅವತ್ತು ಆಗಿತ್ತು. ಆಮೇಲೆ ಅದು ಹೇಳಿದ್ಮೇಲೆ ಅಕ್ಕ ನನ್ನನ್ನು ಮಂಡಲದ ಪೂಜೆನಲ್ಲಿ ನೀನು ಕೂತ್ಕೊಂಡ್ಬಿಡಮ್ಮ, ನೀನು ಅದೊಂದು ಪೂಜೆ ನೀನು ಕೂತ್ಕೊಂಡ್ಬಿಡು ಅಂತೇಳಿ ಕುಂಡಿಸಿದ್ರು. ಅದು ಕುಂಡಿಸಿದ್ಮೇಲೆ ಈಗ ನನಗೆ ಹಂಗಾಗ್ತದೆ. ಬಟ್ ಇದೆ ಇನ್ನೂ ಅದು ಹೋಗಿಲ್ಲ. ಬಟ್ ಅದು ನನ್ನನ್ನು ಏನು ಮಾಡ್ತಿಲ್ಲ. ಅದಿರೋದು ಗೊತ್ತಾಗುತ್ತೆ, ಬಟ್ ಏನು ಮಾಡ್ತಿಲ್ಲ. ಅಂದರೆ ಅದರದ್ದು ಶಕ್ತಿ ಕಮ್ಮಿ ಆಗಿದೆ. ಕಮ್ಮಿ ಆಗಿದೆ. ಓಕೆ, ಅಂದರೆ ಇನ್ನೂ ಒಂದು ಸ್ವಲ್ಪ ದಿವಸ ಇಲ್ಲಿ ಬರ್ಬೇಕು ನೀವು. ಹೇಳಿದ್ದಾರೆ. ಯಾಕಂದರೆ ಅದು ಒಂದೇ ಸರಿ ಇಷ್ಟು ಹಳೇದು, ಅದು 17 ವರ್ಷದ್ದು ಒಂದೇ ಸರಿ ತೆಗಿಯೋಕ್ಕೆಲ್ಲ ಆಗಲ್ಲ. ಅದ್ರ ಶಕ್ತಿನ ಕಮ್ಮಿ ಮಾಡಿ 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 ತೆಗೆದುಬಿಡ್ತೀನಿ. ನಾನು ಹೇಳ್ದಂಗೆ ನೀನು ಬರ್ತಾ ಇರಮ್ಮ ಅಂತ ಹೇಳಿದ್ದಾರೆ. ನನಗೂ 100% ನಂಬಿಕೆ ಬಂದಿದೆ. ನಾನು ಬರ್ತೀನಿ ಸರ್. ನಾನು ಓಕೆ, ನೀವು ನಿಮ್ಮ ಧೈರ್ಯಕ್ಕೆ ಮೆಚ್ಚಬೇಕು. ಯಾಕಂದರೆ ಸುಮಾರು ಜನಕ್ಕೆ ಈ ಥರ ಏನೋ ಒಂದು ಕಾಣಿಸ್ತದಪ್ಪ ಅಂದ್ರೇ ಭಯ ಪಡ್ತಾರೆ. ಬಟ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಸರ್. ನೀವು ಹುಡುಕೊಂಡು ಬಂದು ಇವಾಗ ಅವ್ರು ಇರೋದು ನಮಗೆಲ್ಲಿ ಗೊತ್ತಿತ್ತು ಸರ್. ನಾವು ಎಷ್ಟೋ ತುಂಬ ದೂರದಿಂದ ಬಂದಿದ್ದೀನಿ, ನಮಗೆಲ್ಲಿ ಗೊತ್ತಿತ್ತು. ನಿಮ್ಮ ವಿಡಿಯೋ ನೋಡಿ ಸರ್ ನಾನು ಅವತ್ತು ತುಂಬ ಖುಷಿ ಆಗ್ಬಿಡ್ತು ಸರ್. ನಿಮ್ಮ ವಿಡಿಯೋ ನೋಡಿದ ತಕ್ಷಣ ಅಲ್ಲ, ಈ ಥರ ಕೇಸ್ಗಳಿದೆ ಅಂದರೆ ನಾವು ಬಾಯಲ್ಲಿ ಹೇಳಿದ್ರೆ ಯಾರು ನಂಬಲ್ಲ ಸರ್. ನಿಜ ಸಾಕ್ಷಿ ಸಮೇತ ಯಾರಿಗಾನ ಈ ಥರ ನೀವು ಇನ್ನೊಂಥವ್ರು ಮಾತಾಡಿಸಿದಾಗ ಮಾತ್ರನೇ ಅವು ಇರ್ಬೋದು ಅಂತ ನಿದ್ದೆ ಮಾಡಲ್ವಲ್ಲ ಸರ್. ಅಷ್ಟೊತ್ತಿನಲ್ಲಿ ನೋಡಿದ್ದು ನಾನು ಆ ವಿಡಿಯೋನ. ಇಲ್ಲ, ಒಳ್ಳೆ ಕೆಲಸ ಮಾಡಿದ್ದೀರಾ. ಹೆಂಗೋ ಇಲ್ಲಿ ಬಂದ ಮೇಲೆ ಸಮಾಧಾನ ಆಗೋದು ಸರ್. ಅದಕ್ಕೆ ಇವಾಗ ಅವರು ಅರವಿಂದ್ ಸರ್ ಅಂದ ತಕ್ಷಣ ನಾನು ರಿಯಲ್ ಆಗಿ ನೋಡೋ ಭಾಗ್ಯ ಸಿಕ್ತಲ್ಲ. ಸರ್ ಅವರು ಲೊಕೇಶನ್ ಕಳಿಸಿದ್ದಾರೆ. ನಾವು ಬರುವಾಗ 3 ಕಡೆ ಲೊಕೇಶನ್ ಸೇವ್ ಮಾಡ್ಕೊಂಡೆ. ಅಕಸ್ಮಾತ್ ಮಿಸ್ ಆಗ್ಬಿಟ್ಟಾತು ಅಂತ. ಯಾರ ಮೊಬೈಲಲ್ಲೂ ಆ ಲೊಕೇಶನ್ ಇಲ್ಲ ಸರ್. ಅದು ಹೆಂಗೆ ಅಂತ ಗೊತ್ತಿಲ್ಲ ನನಗೆ. ನನ್ನ ಅದ್ರಲ್ಲಿದ್ರೆ ಅಕಸ್ಮಾತ್ ಅದು ಏನಾದರೂ ಆಗ್ಬೋದೇನೋ ಅಂತೇಳಿ ಅವ್ರಿಗೂ ಕಳಿಸಿದ್ದೀನಿ. ಮತ್ತು ಇನ್ನೊಂದ್ರಲ್ಲೂ ಇಟ್ಟಿದ್ದೀನಿ. 3 ಕಡೆ ಶೇರ್ ಮಾಡಿದ್ದೆ ಸರ್. ಇದು ಗೊತ್ತಿಲ್ಲ ಅದು ಯಾವ ಥರ ಅಂತ. ಹೆಂಗಾರ ಮಾಡಿ ಅಲ್ಲಿಗೆ ಹೋಗ್ಬಾರ್ದು, ಅದನ್ನ ತಪ್ಪಿಸ್ಬೇಕು. ಸೊ ಈ ಕೆಲಸಗಳು ಮಾಡ್ತವೆ, ನೆಗೆಟಿವ್ ಮಾಡ್ತವೆ ಸರ್. ಅಂದ್ರೆ ನಿಮ್ಗೆ ಇದು ಕೂಡ ಅನುಭವಕ್ಕೆ ಬಂದೈತೆ. ಅನುಭವಕ್ಕೆ ಬಂತು. ಊರ ಹೆಸರು ಹೇಳಿ ನಾನು ಹೆಂಗೋ ಹೋಗ್ತೀನಿ. ಅವಾಗ ಸ್ವಲ್ಪ ಜ್ಞಾಪನ ಮಾಡ್ಕೊಂಡು ಊರ ಹೆಸರು ಹೇಳಿ. ಊರ ಹೆಸರು ಒಂದು ನೆನ್ಪಿಟ್ಕೊಂಡು ಬಂದ್ವಿ. ಆ ರೂಟಲ್ಲಿ ಬರ್ತದೆ, ಬಾಗ್ಲೂರು ಅಂದರೆ ಆ ರೂಟಲ್ಲಿ ಬರ್ತದೆ ಅಂತ ಅಲ್ಲಿ ಬಂದು ಕರೆಕ್ಟಾಗಿ ಆ ಸರ್ಕಲಲ್ಲಿ ಬೆಣ್ಣೆ ದೋಸೆ ಹೋಟ್ಲ ಹೌದೌದು ಟಿಫನ್ ಮಾಡಿಸ್ಬಿಟ್ಟು ತುಂಬ ಕೇಳ್ಕೊಂಡು ಕೊನೆಗೆ ಹೆಂಗೋ ಬಂದ್ವಿ ಸರ್ ಅಂತ ಅಂದ ತಕ್ಷಣ ಹೋಟ್ಲವರು ಸ್ಟ್ರೈಟ್ ಒಂದೇ ರೋಡ್ ಹೋಗ್ಬಿಡಿ ಸರ್. ಆಮೇಲೆ ಬರ್ತಾ ಇವ್ರಿಗೆ ಅಡ್ರೆಸ್ ಹೇಳಿ. ಬಟ್ ಇಲ್ಲಿ ಲೊಕೇಶನ್ ತಪ್ಪೋದ್ರು ಇಲ್ಲಿ ಹುಡ್ಕೊಂಡು ಬಂದಿದ್ದೀರಾ? ಹುಡ್ಕೊಂಡು ಬಂದೆ ಸರ್. ಹೆಂಗೋ ಅದು ಗೊತ್ತಿಲ್ಲ ನಮ್ಗೆ, ಹೆಂಗೋ ಒಟ್ನಲ್ಲಿ ಸಿಕ್ಬಿಡ್ತು ಜಾಗ. ಅದು ಖುಷಿ ಆಯ್ತು. ಅವತ್ತು ಬಂದ್ವಿ ಸರ್. ನಿಮ್ಗಂತೂ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನಿಮ್ಮಿಂದ ಇವತ್ತು ನಾನು ಈ ಜಾಗಕ್ಕೆ ಬರಂಗಾಯ್ತು. ಇಲ್ಲಿಗೆ ಬಂದಮೇಲೆ ಹೆಂಗೋ ಅಮ್ಮ ಚೆನ್ನಾಗಿ ನನಗೆ ಅವರು ಎಲ್ಲ ಕಮ್ಮಿ ಮಾಡ್ತಾ ಇದ್ದಾರೆ ನೋಡಿ. ನೀವು ಬಂದು ಹಿಂಗೆ ಮಾಡೋದ್ರಿಂದ ತುಂಬ ಜನಕ್ಕೆ ಯೂಸ್ಫುಲ್ ಸರ್ ಇದು. ಅಲ್ಲ, ಈಗ ಈ ಥರ ತೊಂದರೆಗಳಿದೆ ಅನ್ನೋದ್ರನ್ನ ಏನೋ ಮಾಟ ಮಂತ್ರ ಇದೆಲ್ಲ ಮಾಮೂಲಿ ಸರ್ ಅದು. ಬಟ್ ಹೌದು ಸರ್. ನಾನು ಯಾಕಂದರೆ ನನ್ನ ಅನುಭವ, ನಾನು ಎಷ್ಟು ಜನ ಕೇಳಿದ್ದೀನಿ. ನನ್ನ ತಾಯಿ ಬಿಟ್ಟರೆ, ನಮ್ಮ ಅಣ್ಣನ ಬಿಟ್ಟರೆ ಇನ್ಯಾರೂ ನಂಬ್ತಾ ಇರಲಿಲ್ಲ. ಅಲ್ಲ, ಸ್ವಂತದವರು. ಯಾಕಂದರೆ ನಮ್ಮ ಹೆಣ್ಮಗಳು ಸುಳ್ಳು ಹೇಳಲ್ಲ, ನಮ್ಮ ಥರ ಸುಳ್ಳು ಹೇಳಲ್ಲ. ನಮ್ಮ ಇದರಿಂದ ನಮ್ಮ ಸಂಸಾರ ಕಿತ್ತೋಗೋ ಲೆವೆಲ್ವರೆಗೂ ಹೋಯ್ತು. ಅವ್ರು ನಂಬ್ತಾ ಇರಲಿಲ್ಲ ನಾನು ಹೇಳೋದು. ಬಟ್ ಇಲ್ಲ, ಚೆನ್ನಾಗಿದ್ದೀವಿ ನಾವು ಗಂಡ ಹೆಂಡತಿ. ತಿಂಗಳನ್ಗಟ್ಲೆ ಅಲ್ಲೊಂದು ದೇವಸ್ಥಾನ ತಮಿಳ್ನಾಡಲ್ಲಿ ಹಾಕ್ಕೊಂಡು ಅಲ್ಲಿ ದೇವಸ್ಥಾನದಲ್ಲೇ ಮಲಗಿಸ್ಕೊಂಡಿದ್ರು. ತಾಯಿ ದೇವಸ್ಥಾನ ಹೆಣ್ದೇವ್ರು ಅಲ್ಲೇ ಇದ್ರು ನಾನು ಇಲ್ಲೇ ಮಲಗಿಸಿದ್ರು ಅದು ನನ್ನ ಬಿಡ್ತಾ ಇರಲಿಲ್ಲ. ಸೊ ದೇವಸ್ಥಾನದ ಒಳಗಡೆ? ಹೌದು ಸರ್, ದೇವಸ್ಥಾನದ ಒಳಗಡೆನೂ ನನ್ನ ಬಿಟ್ಟಿಲ್ಲ. ಆಮೇಲೆ ಎಲ್ಲೂ ಅದು ಮೈ ಮೇಲೆ ಬಂದು ನನ್ನ ಮಾತಾಡಿಲ್ಲ ಇದುವರೆಗೂ. ಮನೇಲಾಗ್ಲಿ ಬೇರೆ ಕಡೆ ಇಲ್ಲ. ಈ ಜಾಗದಲ್ಲಿ ಕೂಡ ಮೈ ಮೇಲೆಲ್ಲ ಬಂದಿತ್ತು ಅಂತ ಹೇಳಿದ್ರು ಇವರು. ನನಗದ್ರ ಅನುಭವ ಇಲ್ಲ. ಇವ್ರು ಹೇಳಿದ್ರು ಅದನ್ನು. ಈ ಜಾಗದಲ್ಲೇ ಬಂದಿದ್ದು. ನನಗೆ ಇಲ್ಲಿ ಕಾಲು ಇಟ್ಟೋಗ್ಲೇ ಗೊತ್ತಾಗುತ್ತೆ. ಅದು ನನ್ನ ದೇಹದಲ್ಲಿ ಆಗೋ ರೀತಿಗೆ ವೈಬ್ರೇಷನ್ ಗೊತ್ತಾಗುತ್ತೆ ಎಲ್ಲಿದ್ದು ನನಗೆ. ನಾನು ಅವತ್ತು ಹೇಳಿದೆ ಇಲ್ಲೇನೋ ಒಂದು ವೈಬ್ರೇಷನ್ ಇದೆ, ಇಲ್ಲಿ ಒಳ್ಳೇದಾಗ್ಬೋದು ಅಂತ ಬಂದಿದ್ದ ದಿವಸನೇ ಅಂದ್ಕೊಂಡೆ ನಾನು. ಅದು ಸೂಪರ್, ಒಳ್ಳೆ ಅನುಭವ ನಿಮ್ಮದು. ಸೊ ಈಗ ತಕ್ಷಣಕ್ಕೆ ಒಂದು ಸ್ವಲ್ಪ ಸಮಾಧಾನ ಆಗೈತೆ. ಸಂಪೂರ್ಣವಾಗಿ ಇಲ್ಲಿ ವಾಸ ಆಗಲಿ, ನಂಬಿಕೆ ಇದೆ ಸರ್ ನನಗೆ. ಒಳ್ಳೇದಾಗಲಿ. ನಮಸ್ಕಾರ. ಓಕೆ ಸರ್, ಇವರು ಫಸ್ಟ್ ಬಂದಾಗ ತುಂಬ ಪ್ರಾಬ್ಲಮ್ ಆಗಿತ್ತು. ತುಂಬ ನೋವೆಲ್ಲ ಇದ್ದು ಅಂತ ಹೇಳಿದರು. ಇವರು ಫಸ್ಟೇ ಹೇಳಿದರು ಎಲ್ಲ ನೋವಿದೆ ಅಂತ. ಆಮೇಲೆ ನಾನು ಚೆಕ್ ಮಾಡಿದಾಗ ಒಂದು ಗಂಡಸಿನ ಗಾಳಿ ಇದೆ ಅಂತ ಗೊತ್ತಾಯಿತು. ಆಮೇಲೆ ನೋಡಿ ತೆಗೆದೆ ನಾನು. ತೆಗೆದ್ಮೇಲೆ ಇವಾಗ ಸ್ವಲ್ಪ ಪರವಾಗಿಲ್ಲ. ಎಲ್ಲ ನಾನು ಒಂದು ತಡೆಗಳು ಜಾಸ್ತಿ ಬೇಕಂತ ಹೇಳಿದ್ದೀನಿ. ಆ ತಡೆಗಳು ಜಾಸ್ತಿ ಆದರೆ ಎಲ್ಲ ಹೋಗುತ್ತೆ ಅಂತ ಹೇಳಿದ್ದೀನಿ. ಇವ್ರಿಗೆ ಮಂಡಲ ಪೂಜೆದಲ್ಲಿ ಕುಂದಿಸಿದೆ ಸರ್. ಮಂಡಲ ಪೂಜೆದಲ್ಲಿ ಕುಂತಿದ ಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತಂದರು.
ತುಂಬ ಎಲ್ಲ ಮೈಯೆಲ್ಲ ಹುಣ್ಣು ಥರ ಮಾಡಿಟ್ಟಿತ್ತು. ಅಂದರೆ ಅದೇ ನೈಟ್ ಟೈಮ್ ಬಂದು ತೊಂದರೆ ಕೊಡ್ತಾಯಿತ್ತು ಜಾಸ್ತಿ. ಹಾಗಾಗಿ ಅದನ್ನು ಇವಾಗ ನಾನು ಸ್ಟಾಪ್ ಮಾಡಿದ್ದೀನಿ. ಆ ಥರ ತೊಂದರೆ ಕೊಡಬಾರ್ದಂತ ಸ್ಟಾಪ್ ಮಾಡಿದ್ದೀನಿ. ಇವಾಗ ಬೇರೆ ಕಾಲಲ್ಲಿ ಮಾತ್ರ ಇದೆ ಸರ್. ಇವಾಗ ಮೈಯೆಲ್ಲ ಏನಿಲ್ಲ, ಮೈಯಲ್ಲಿಂದ ಎಲ್ಲ ಕಾಲಲ್ಲಿ ಬಂದಿದೆ. ಈ ಕಾಲಿಂದ ತೆಗಿಬೇಕಷ್ಟೇ. ಸರ್ ಅದು ಬಂದು ಒಂದು ಸರಿ ಏನೋ ಆಕ್ಸಿಡೆಂಟ್ ಆಗಿತ್ತು ಅಂತಂದರು. ಅದರಿಂದ ಏನೋ ಬಂದಿರಬೇಕು ಅಂತ ನಾನು ಅಂದ್ಕೊಂಡೆ. ಬಟ್ ಇಲ್ಲ, ಅದು ಮಾಟ ಮಂತ್ರದಿಂದ ಬಂದಿದೆ ಅಂತ ಆಯಿತು. ಪ್ರಯೋಗ ಮಾಡಿ ಕಳಿಸಿರೋದು ಅದು. ಅದಕ್ಕೆ ತೆಗಿಯೋಕ್ಕಾಗಲ್ಲ. ಅದು ತುಂಬ ಅವಾಗಿನ ಹಳೇದು, ಇದು 17 ವರ್ಷದ ಹಿಂದೆ ಇವ್ರ ಕತೆ. ಆವಾಗ ಪ್ರಯೋಗ ಮಾಡಿದ್ದು. ಪ್ರಯೋಗ ಇವರು ಹಾಗೆ ತೋರಿಸ್ಕೊಂಡು ಬಂದಿದ್ದಾರೆ. ಬಟ್ ಎಲ್ಲಿನೂ ಸೆರೆ ಮಾಡ್ಕೊಳಕ್ಕಾಗಿಲ್ಲ. ಅವಾಗಿಂದ ನೋವು ತಿಂತ ಜಾಸ್ತಿ ಆಗ್ತಾ ಬಂದಿದೆ ಅದು. ಇವಾಗ ಸ್ವಲ್ಪ ಪರವಾಗಿಲ್ಲ. ಅದು ಹಳೇದಲ್ಲ ಸರ್, ಅದು ನಿಧಾನಕ್ಕೆ ತೆಗಿಬೇಕು. ಹೋಗುತ್ತೆ, ತೆಗಿತೀವಿ, ಬಿಡಲ್ಲ. ಇವಾಗ 4ನೇ ತಡೆಗೆ ಬಂದಿದ್ದಾರೆ. ಪೂರ್ತಿ ತೆಗೆದುಕೊಡ್ತೀನಿ ಹೇಳಿ, ಒಂದು 6 ತಡೆ ಬೇಕು ನಿಮಗೆ ಅಂತ. ಆ ಕಾಲಿಂದ ಸ್ವಲ್ಪ ಕೆಳಗಡೆ ತೆಗಿಬೇಕಲ್ವ, ಅದಕ್ಕೆ ನಾನು ಒಂದು 6 ತಡೆಗೆ ಬನ್ನಿ, ಅಮಾಸೆ ನೋಡ್ಬಿಟ್ಟು ತೆಗೆದುಕೊಡ್ತೀನಿ ಅಂತ ಹೇಳಿದ್ದೀನಿ. ಇವಾಗ ಸ್ವಲ್ಪ ನಿದ್ದೆ ಮಾಡ್ತಾಯಿರೋ ಸರ್. ಮುಂಚೆ ನಿದ್ದೆನೂ ಮಾಡ್ತಾ ಇರಲಿಲ್ಲ, ಅಷ್ಟೊಂದು ಆಗ್ತಾಯಿತ್ತು. ಒಂಥರ ಹೊಟ್ಟೆ ನೋವು ಅದು ಇದು ಎಲ್ಲ ಬರ್ತಾಯಿತ್ತು. ಪ್ರತಿಯೊಂದು ನೋವು ಇತ್ತು ಇವರಿಗೆ. ಇವಾಗ ಎಲ್ಲ ಕಡಿಮೆ ಆಗಿ ಕಾಲಲ್ಲಿದೆ. ಇವಾಗ ನಾನು ಕಾಲಲ್ಲಿ ತೆಗೆದುಕೊಡ್ತೀನಿ ಅಂತ ಹೇಳಿದ್ದೀನಿ ಸರ್. ಓಕೆ.